ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಬಡತನವಿರಲಿ ಶ್ರೀಮಂತಿಕೆ ಇರಲಿ, ನೀವು ಕೈ ಹಿಡಿದ ವ್ಯಕ್ತಿಯ ವ್ಯಕ್ತಿತ್ವ ಎಂಥದು ಎಂಬುದರ ಮೇಲೆ ನಿಮ್ಮ ಬದುಕು ಹೇಗೆ ಇರುತ್ತದೆ ಎಂದು ನಿರ್ಧಾರವಾಗ್ತದೆ ಹೊರತು ಬಡತನದಿಂದಾಗ್ಲಿ ಅಥವಾ ಶ್ರೀಮಂತಿಕೆಯಿಂದಾಗ್ಲಿ ಅಲ್ಲ. ಮಾತು ಬಾರದ ನಾಯಿಯನ್ನು ನಂಬು, ಆದರೆ ಮಾತಿನಲ್ಲಿ ಮರಳು ಮಾಡುವ ಮನುಷ್ಯನನ್ನು ನಂಬೇಡ. ದುಡ್ಡು ಜೀವ ಕೊಡ್ತದೆ, ಪ್ರಾಣ ತೆಗಿತದೆ, ಗೌರವ ತರ್ತದೆ, ಹೆಮ್ಮೆ ಪಡ್ತದೆ, ಒಳ್ಳೇದ್ ಮಾಡ್ತದೆ, ಕೆಟ್ಟದು ಮಾಡ್ತದೆ. ಒಂದು ಸಣ್ಣ ಬಣ್ಣದ ಕಾಗದ ಮನುಷ್ಯನ ಒಳಗಿನ ಎಲ್ಲ ಬಣ್ಣಗಳನ್ನ ಹೊರತರ್ತದೆ. ಮುಗ್ಧತೆಯ ಮುಂದೆ ನಿಮ್ಮ ಬುದ್ಧಿವಂತಿಕೆಯ ಪ್ರತಿಭೆ ತೋರಿಸಬೇಡಿ, ಯಾಕಂದ್ರೆ ಆ ಮುಗ್ಧತೆಯ ಹಿಂದೆ ಭಗವಂತನೇ ನಿಂತಿರ್ತಾನೆ. ಜೀವನದ ಪಯಣದಲ್ಲಿ ನಾವು ಮಾಡಿರುವ ಪುಣ್ಯ ಇದ್ರೆ ಸಮಯ ಬಂದಾಗ ಅದೇ ಹುಡುಕಿಕೊಂಡು ಬಂದು ಮುಂದೆ ಎಲ್ಲವೂ ಒಳ್ಳೆಯದಾಗ್ತದೆ. ಇಲ್ಲವಾದ್ರೆ ಎಷ್ಟು ಬೇಡಿಕೊಂಡರೂ ಯಾವ ದೇವರು ಯಾವ ದೈವವು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೇನೆ ನಮ್ಮಿಂದ ಯಾರಿಗೂ ಒಳ್ಳೇದ್ ಮಾಡಲು ಸಾಧ್ಯವಾಗದಿದ್ರು ಕೆಟ್ಟದಂತೂ ಮಾಡಬಾರ್ದು. ನಾಣ್ಯಕ್ಕೆ ಹೇಗೆ ಎರಡು ಮುಖವು ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸ್ತಾರೆ, ಇದು ವಾಸ್ತವ ಸತ್ಯ. ನಿಲ್ಲಲು ಅವಕಾಶವಿಲ್ಲದ ಸ್ಥಳದಲ್ಲಿ ಕೂರಲು ಕುರ್ಚಿಯನ್ನು ಬಯಸುವುದು ಮಿತಿ ಮೀರಿದ ಮೂರ್ಖತನ. ಅದು ಸಮಾರಂಭದಲ್ಲಾಗ್ಲಿ ಅಥವಾ ಸಂಬಂಧದಲ್ಲಾಗ್ಲಿ. ನನ್ನ ಬಗ್ಗೆ ನನ್ನ ಹಿಂದೆ ನೀನು ಕತೆ ಹೇಳಿದ್ರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೀತಾರೆ. ನೆನಪಿರ್ಲಿ, ಕಾಲ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಸುಗಂಧವೋ ದುರ್ಗಂಧವೋ ಭೇದವಿಲ್ಲದೆ ಹೊತ್ತು ತರುವುದಲ್ಲವೇ ಗಾಳಿ. ಅರಮನೆಯೋ ಗುಡಿಸಲು ಬೆಳಕ ಬೀರುವುದಿಲ್ಲವೇ ರವಿಕಿರಣ. ಬಡವನೋ ಬಲ್ಲಿದನು ಒದ್ದೆ ಮಾಡುವುದಿಲ್ಲವೇ ಮಳೆ. ಪುಣ್ಯಾತ್ಮನೋ ಪಾಪಾತ್ಮನೋ ಹೊತ್ತು ನಿಂತಿಲ್ಲವೇ ಧರಣಿ. ಒಳ್ಳೆಯವರೋ ಕೆಟ್ಟವರು ನಿನಗ್ಯಾಕ್ ಮನವೇ ಇಲ್ಲ ಸಲ್ಲದ ಚಿಂತೆ. ನಿನ್ನ ನೀ ಅರಿತು ಬಾಳಿದರೆ ಸಾಕಲ್ವೇ. ಗೆಲುವಿನಲ್ಲಿ ತೆಗೆದುಕೊಳ್ಳುವ ನಿರ್ಧಾರಕ್ಕಿಂತ ಸೋಲಿನಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಜೀವನದ ದಿಕ್ಕನ್ನೇ ಬದಲಾಯಿಸ್ತದೆ. ಆಯ್ಕೆ ನಿಮ್ಮದೇ, ಸರಿ ಇರಲಿ. ಪ್ರಾರ್ಥನೆ ಯಾವತ್ತೂ ಕೈ ಬಿಡೋದಿಲ್ಲ, ಶಾಪ ಯಾವತ್ತೂ ನಿನ್ನ ಬೆನ್ನು ಬಿಡೋದಿಲ್ಲ. ನೀನು ಬೇರೆಯವರಿಗೆ ಏನು ನೀಡ್ತೀಯೋ ಅದೇ ನಿನಗೆ ಮರಳಿ ಲಭಿಸುವುದು. ಅದು ಮರ್ಯಾದೆ ಆಗಿರ್ಬೋದು ಅಥವಾ ಮೋಸ ಆಗಿರ್ಬೋದು. ಎಲ್ಲಿ ಹೋದರೂ ಅವೇ ಪಂಚಭೂತಗಳು, ಅದೇ ನೆಲ, ಅದೇ ಜಲ, ಅದೇ ಬೆಂಕಿ, ಅದೇ ಗಾಳಿ, ಅದೇ ಆಕಾಶ. ಮನದೊಳಗೆ ಶಾಂತಿ ನೆಲೆಸದಿದ್ದರೆ ಹೊರಗೆ ಯಾವ ಸ್ಥಳವನ್ನು ಹುಡುಕಿಕೊಂಡು ಹೋದರೂ ಅಲ್ಲಿ ಶಾಂತಿ ಸಿಕ್ಕಿತೆ. ನಾವು ಯಾರಿಗೆ ಒಳ್ಳೆಯದನ್ನು ಬಯಸ್ತೇವೋ ಅವರೇ ನಮಗೆ ಕೆಟ್ಟವರನ್ನಾಗಿ ಮಾಡ್ತಾರೆ. ನೋವನ್ನು ನುಂಗಿ ಬದುಕುವ ಜೀವ ಯಾವತ್ತೂ ಇನ್ನೊಬ್ಬರನ್ನ ನೋಯಿಸೋದಿಲ್ಲ. ಯಾಕೊತ್ತಾ? ಆ ಜೀವ ತನಗೆಷ್ಟೇ ನೋವಾದ್ರೂ ಇನ್ನೊಬ್ಬರ ಖುಷಿಯನ್ನ ಬಯಸುತ್ತಾ ಬದುಕಿರ್ತದೆ. ಇರುವೆಗಳು ಗೋಡೆಯ ಮೇಲೆ ಓಡಾಡುವಾಗ ಎಷ್ಟೇ ಅವಸರವಿದ್ದರೂ ಪರಸ್ಪರ ಒಂದನೊಂದು ಭೇಟಿಯಾಗಿ ಮುಂದೆ ಹೋಗುವಂತೆ ನಮ್ಮ ದಿನನಿತ್ಯ ಜೀವನದಲ್ಲಿಯೂ ಸಹ ಪ್ರತಿಯೊಬ್ಬ ವ್ಯಕ್ತಿ ಎದುರುಗಡೆ ಬಂದಾಗ ನಿರ್ಮಲ ದೃಷ್ಟಿ, ಸಣ್ಣ ನಗೆ ಬೀರಿ ಮುಂದೆ ಸಾಗಿ ನಮ್ಮ ದಿನನಿತ್ಯ ಕೆಲಸ ಸುಗಮವಾಗಿ ಸಾಗ್ತದೆ. ಏಳಿಗೆ ಹೊಂದಿದ್ರೆ ಮೊದಲು ಸಹಿಸದವರು ನಮ್ಮ ರಕ್ತ ಸಂಬಂಧಿಕರು. ಕಷ್ಟದಲ್ಲಿ ಇರುವಾಗ ಮೊದಲು ಸಂತೋಷ ಪಡುವವರು ಕೂಡ ನಮ್ಮ ರಕ್ತ ಸಂಬಂಧಿಕರೇ. ಒಮ್ಮೆ ಕಿವುಡನಾಗಿ, ಒಮ್ಮೆ ಮೂಕನಾಗಿ, ಒಮ್ಮೆ ಕುರುಡನಾಗಿ ನಟಿಸಿದ್ರೆ ಮಾತ್ರ ಸಂಬಂಧಗಳು ಉಳಿಸಲು ಸಾಧ್ಯ. ಇಲ್ಲದಿದ್ದರೆ ಒಡೆದ ಕನ್ನಡಿಯಂತೆ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು, ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ. ನಿಮ್ ಲೈಫ್ನ ಯಾರ ಜೊತೆನೂ ಹೋಲಿಕೆ ಮಾಡೋಕ್ ಹೋಗ್ಬೇಡಿ, ಯಾಕಂದ್ರೆ ಸೂರ್ಯ ಚಂದ್ರ ಬೇರೆ ಬೇರೆ. ಅವರ ಮಧ್ಯೆ ಯಾವ ಹೋಲಿಕೆ ಇಲ್ಲ. ಅವರವರ ಟೈಮ್ ಬಂದಾಗ ಅವರು ಮಿಂಚುತ್ತಾರೆ ಅಷ್ಟೇ. ಸಮಯ ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಒಂದು ಪಾಠವನ್ನಂತೂ ಕಲಿಸ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗ್ತಾರೆ. ಜೀವನದಲ್ಲಿ ಬಯಸಿದ್ದು ಸಿಗ್ಬೇಕಾದ್ರೆ ಈ ಎರಡು ಕೆಲಸವನ್ನು ತಪ್ಪದೆ ಅನುಸರಿಸಬೇಕು. ಹಿಂದೆ ಆಗಿದರ ಬಗ್ಗೆ ಯಾವತ್ತೂ ಚಿಂತಿಸಬಾರ್ದು. ಹಿಂದೆ ಮಾತನಾಡುವರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಎಷ್ಟಿದ್ರೇನು ಇಲ್ಲದಿದ್ರೇನು, ದೇವರು ಹಾಜರಾತಿ ಕೂಗಿದ ಮೇಲೆ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಹೊರಡಲೇಬೇಕು. ಇದರಲ್ಲಿ ನೀನು ಹೊರತಲ್ಲ, ನಾನು ಹೊರತಲ್ಲ. ಮುನಿಸೇಕೆ ಮನವೇ. ಈ 4 ದಿನದ ಬದುಕಿನಲ್ಲಿ ಇನ್ನೊಬ್ಬರಿಗೆ ನಾವು ಎಲ್ಲಿಯವರೆಗೆ ಒಳ್ಳೆಯವರಾಗಿ ಕಾಣ್ತೇವೆ ಅಂದ್ರೆ ಅವ್ರು ಹೇಳಿದ ಕೆಲಸಗಳನ್ನು ಮತ್ತು ಅವರ ಅವಶ್ಯಕತೆಗಳನ್ನು ಮಾಡುವ ತನಕ ಮಾತ್ರ. ಒಮ್ಮೆ ಆಗಲ್ಲ ಅಂದು ನೋಡಿ, ಮರುಕ್ಷಣವೇ ನೀವು ಕೆಟ್ಟವರು. ಒಳ್ಳೆಯ ನಡತೆಯಿಂದ ಯಾವುದೇ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರ್ತದೆ. ಬದುಕಿನ ತಕ್ಕಡಿ ಸರಿಯಾಗಿ ತೂಗಬೇಕಾದ್ರೆ ಒಂದರಲ್ಲಿ ಹಣವಿರಬೇಕು, ಹಾಗೆ ಇನ್ನೊಂದರಲ್ಲಿ ಹಣೆ ಬರ ಎರಡೂ ಸರಿ ಸಮನಾಗಿರ್ಬೇಕು. ಮಳೆ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿಂತವೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿಂತವೆ. ಅವಕಾಶ ಎಲ್ಲರಿಗೂ ಇರ್ತದೆ, ಸಮಯಕ್ಕೋಸ್ಕರ ಎಲ್ಲರೂ ಕಾಯಬೇಕು.
ಮನುಷ್ಯಂಗೆ ಅಹಂಕಾರ ಬರೋದಕ್ಕೆ ಎರಡೇ ಕಾರಣ. ಒಂದು ಸೌಂದರ್ಯ, ಇನ್ನೊಂದು ಹಣ. ಒಂದು ಸಂಬಂಧ ಅಂದಮೇಲೆ ಒಬ್ಬರು ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ಆ ಸಂಬಂಧದಲ್ಲಿ ಪ್ರೀತಿ ಇರ್ತದೆ. ಇಲ್ಲ ಅಂದ್ರೆ ಆ ಸಂಬಂಧದಲ್ಲಿ ಅನಿವಾರ್ಯತೆ ಇರ್ತದೆ ಹೊರತು ಪ್ರೀತಿ ಅನ್ನೋದಿರೋದಿಲ್ಲ. ಹುಟ್ಟಿದಾಗ ಹೆಸರು ಇರೋದಿಲ್ಲ, ಬರೀ ಉಸಿರು ಇರ್ತದೆ. ಆದ್ರೆ ಸತ್ತಾಗ ಉಸಿರು ಇರೋದಿಲ್ಲ, ಬರೀ ಹೆಸರು ಇರ್ತದೆ. ಉಸಿರು ಮತ್ತು ಹೆಸರಿನ ನಡುವಿನ ಅಂತರವೇ ಜೀವನ. ಈ ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯ ಭಿಕ್ಷುಕರೇ. ಆದ್ರೆ ಬೇಡುವ ವಿಧಾನ ಮಾತ್ರ ಬೇರೆ ಬೇರೆ ತರ ಇರ್ತದೆ. ನೀನು ಒಳ್ಳೆಯವನಾಗಿದ್ರೆ ಅದು ನಿನ್ನ ತಪ್ಪಲ್ಲ. ಒಳ್ಳೆತನವನ್ನು ಸಮಾಜ ಒಪ್ಪಲ್ಲ. ಒಳ್ಳೆತನಕ್ಕೆ ಕಷ್ಟ ತಪ್ಪಲ್ಲ. ಆದ್ರೆ ಅದನ್ನು ಮರೆತರೆ ಆ ಪರಮಾತ್ಮ ಒಪ್ಪಲ್ಲ. ಯಾರೇನೇ ಆಟ ಆಡಿದ್ರು ದೇವರ ಆಟದ ಮುಂದೆ ಯಾರ ಆಟ ನಡೆಯೋದಿಲ್ಲ. ನೆನಪಿರ್ಲಿ, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವೇ ಅನುಭವಿಸಬೇಕು. ಅವರಿದ್ದಾರೆ ಇವರಿದ್ದಾರೆ ಅಂತೆಲ್ಲ ಅಂದುಕೊಳ್ಳೋದು ಭ್ರಮೆ. ಎಲ್ಲರೂ ಇದ್ದಾರೆ, ಹೆಸರಿಗಷ್ಟೇ. ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು. ಹಾಗೆ ಮನಸ್ಸು ಕೂಡ ಎಷ್ಟೇ ಭಾರವಾದರೂ ಬದುಕಿನ ಜೊತೆ ಸಾಗಲೇಬೇಕು. ಎಲ್ಲವನ್ನೂ ಖುಷಿಯಾಗಿಡುವುದು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಎಲ್ಲರೊಂದಿಗೆ ಖುಷಿಯಾಗಿರಲು ಎಲ್ಲರಿಗೂ ಸಾಧ್ಯ. ಸಂಬಂಧಗಳು ಉಸಿರಿರುವವರೆಗೆ ಮುಂದುವರಿಬೇಕಾದ್ರೆ ಕೆಲವೊಮ್ಮೆ ಕೇಳದವನಾಗಿ, ನೋಡದವನಾಗಿ, ಮಾತನಾಡದವನಾಗಿ ಇರಬೇಕಾಗುತ್ತೆ. ಪರಿಚಯ ಆದಾಗ ಕೊಡೋ ಪ್ರೀತಿ ಕೊನೆವರೆಗೂ ಇರಲ್ಲ. ಯಾಕೆ ಗೊತ್ತಾ? ನಾವು ಅವರಿಗೆ ಮೊದಲು ಇಷ್ಟ ಆಗ್ತೀವಿ, ಆಮೇಲೆ ಕಷ್ಟ ಆಗ್ತೀವಿ. ಜೀವನ ನನಗೆ ಏನ್ ಕಲಿಸಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಆದ್ರೆ ಯಾರಿಂದ ಏನನ್ನು ನಿರೀಕ್ಷಿಸಬೇಡ ಅನ್ನೋದನ್ನ ಮಾತ್ರ ಚೆನ್ನಾಗಿ ಕಲಿಸಿದೆ. ಮನುಷ್ಯನಿಗೆ ಮನುಷ್ಯ ಕೊಡುವ ಅತೀ ದೊಡ್ಡ ಉಡುಗೊರೆ ಅಂದ್ರೆ ಪ್ರೀತಿ, ವಿಶ್ವಾಸ, ಗೌರವ ಹಾಗೂ ನಂಬಿಕೆ. ಇದು ಹಣದಿಂದ ಖರೀದಿಸಿ ಕೊಡೋದಲ್ಲ, ನಮ್ಮ ಹೃದಯದಿಂದ ಕೊಡುವುದು. ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಹೋಗು. ಪ್ರತಿಫಲದ ಬಗ್ಗೆ ಯೋಚನೆ ಮಾಡಬೇಡ. ನೀನು ಮಾಡುವ ಕೆಲಸದಲ್ಲಿ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಇದ್ರೆ ಪ್ರತಿಫಲ ತಾನಾಗಿ ಒಲಿದು ಬರ್ತದೆ. ಇನ್ನೊಬ್ಬರ ಚರಿತ್ರೆಯ ಮೇಲೆ ಅನುಮಾನ ಪಡುವ ಮೊದಲು ನಿಮ್ಮ ಚರಿತ್ರೆಯ ಮೇಲೆ ಒಂದು ಸಲ ಪ್ರಾಮಾಣಿಕವಾಗಿ ಇಣುಕಿ ನೋಡಿದ್ರೆ ಗೊತ್ತಾಗ್ತದೆ ಆಗ ಯಾರ ಚರಿತ್ರೆ ಎಷ್ಟು ಶುದ್ಧವಾಗಿದೆ ಎಂದು. ನಾವೇ ನಿರ್ಮಿಸಿ, ನಾವೇ ನಟಿಸಿ, ನಾವೇ ನಿರ್ದೇಶಿಸಿ, ನಾವೇ ನೋಡುವ ನಮಗೆ ಅರ್ಥವಾಗದ ಮತ್ತು ಅರ್ಥವಿಲ್ಲದೆ ಅಂತ್ಯ ಹೇಗೆಂದು ತಿಳಿಯದೆ ಸಾಗುವ ಕಪ್ಪು ಬಿಳುಪಿನ ಚಿತ್ರವೇ ನಮ್ಮ ಜೀವನ. ಯಾರ ಜೊತೆಗೂ ಯಾವತ್ತೂ ಕೂಡ ಅತಿಯಾದ ಬಾಂಧವ್ಯವನ್ನ ಇಟ್ಕೊಳ್ಬೇಡಿ. ಯಾಕಂದ್ರೆ ಅತಿಯಾದ ಬಾಂಧವ್ಯ, ಅತಿಯಾದ ನಿರೀಕ್ಷೆಗಳು ನೋವಿನಿಂದ ಬಳಲುವಂತೆ ಮಾಡ್ತದೆ. ಎರಡು ವಿಚಾರಗಳನ್ನು ಎಂದೂ ವ್ಯರ್ಥ ಮಾಡದಿರಿ: ಅನ್ನದ ಅಗುಳು ಮತ್ತು ಸಂತೋಷದ ಕ್ಷಣಗಳು. ಟೈಮ್ ಮನುಷ್ಯನನ್ನು ಬದಲಿಸುವುದರ ಜೊತೆಗೆ ಮನುಷ್ಯನ ನಿಜ ಸ್ವರೂಪವನ್ನ ತೋರಿಸಿಕೊಡ್ತದೆ. ಸರಿ ತಪ್ಪುಗಳನ್ನ ಹುಡುಕುತ್ತಾ ಕುಂತ್ರೆ ಯಾವ ಸಂಬಂಧವೂ ಉಳಿಯಲ್ಲ. ನಂಬಿಕೆಯಿಂದ ಜೊತೆಗಿದ್ರೆ ಯಾವ ಸಂಬಂಧವೂ ದೂರ ಆಗಲ್ಲ. ಎಲೆ ಮೇಲೆ ಕುಳಿತ ನೀರಿಗೂ ಗೊತ್ತಿರಲಿಲ್ಲ ಸೂರ್ಯ ಬರುವ ತನಕ ತನ್ನ ಆಯಸ್ಸುವಂತ. ನೀರನ್ನು ಹೊತ್ತ ಎಲೆಗೂ ಗೊತ್ತಿರಲಿಲ್ಲ ನೀರು ಇರುವವರೆಗೂ ತನ್ನ ಸೊಗಸುವಂತ. ಜೀವನದಲ್ಲಿ ಯಾರಿಗೆ ಯಾರು ಶಾಶ್ವತವಲ್ಲ. ಇವತ್ತು ಜೊತೆಗಿದ್ದವರು ನಾಳೆ ಇರೋದಿಲ್ಲ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆ ಆ ಒಳ್ಳೆತನ ನಮ್ಮನ್ನ ಕೈಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಮನುಷ್ಯರಿಗೆ ಯಾವಾಗ ನಮ್ಮ ಅವಶ್ಯಕತೆ ಮುಗಿತದೆಯೋ ಆ ಕ್ಷಣದಿಂದ ಅವರು ಮಾತನಾಡುವ ವಿಧಾನವು ಬದಲಾಗ್ತದೆ. ದೇವರು ಸ್ಟೇಟಸ್ ನೋಡಲ್ಲ, ಕರ್ಮ ನೋಡ್ತಾನೆ. ಒಂದು ಸಂಬಂಧ ಉಳಿಸಲು ಎಷ್ಟು ಸಲ ಬೇಕಾದರೂ ಸೋಲ್ಬಹುದು. ಆದ್ರೆ ಇದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ. ಸ್ವಾಭಿಮಾನ ಕೂಡ ತುಂಬಾ ಮುಖ್ಯ. ಒಂದು ದಿನ ಯಾರೋ ಹೀಗೆ ಕೇಳಿದ್ರು, ಯಾರಾದರೂ ನಿನ್ನವರು ನಿನ್ನ ಬಿಟ್ಟು ಹೋದ್ರೆ ಏನ್ ಮಾಡ್ತೀಯ? ಅದಕ್ಕೆ ನಾನು ಹೇಳಿದೆ, ನನ್ನವರು ಯಾರು ನನ್ನನ್ನು ಬಿಟ್ಟು ಹೋಗಲ್ಲ, ಬಿಟ್ಟು ಹೋದವರು ಯಾರು ಕೂಡ ಯಾವತ್ತೂ ನನ್ನವರು ಆಗೋದಿಲ್ಲ ಅಂತ. ಆವಾಗೆಲ್ಲ ನೋಡಿದನ್ನ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದ ನಾವುಗಳು ಇವಾಗ ನಾವೇನೇ ದುಡಿಯುತ್ತಿದ್ದರೂ ಏನನ್ನಾದ್ರೂ ಖರೀದಿ ಮಾಡಲು ಹಿಂದೇಟು ಹಾಕ್ತಿದ್ದೇವೆ. ಬಹುಶಃ ಗೆದ್ದಿದ್ದು ಜವಾಬ್ದಾರಿ ಇರಬೇಕು, ನಾವಲ್ಲ. ಕಷ್ಟ ಬಂದಾಗ ಯಾರ ಹತ್ತಿರವಾದ್ರೂ ಸಹಾಯ ಕೇಳುವ ಮುನ್ನ 1000 ಬಾರಿ ಯೋಚನೆ ಮಾಡಿ. ಯಾಕಂದ್ರೆ ಕಷ್ಟದ ಭಾರ ಸ್ವಲ್ಪ ಸಮಯ ಇರ್ತದೆ, ಆದ್ರೆ ಸಹಾಯದ ಭಾರ ಜೀವನ ಪರ್ಯಂತ ಇರ್ತದೆ. ಯಾರನ್ನು ನಂಬಾರ್ದು. ಇಲ್ಲಿ ಎಲ್ಲರೂ ಸ್ವಾರ್ಥಿಗಳು. ಅವರವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪಿಸಿಕೊಳ್ತಾರೆ. ಬೆನ್ನಿಗೆ ಚೂರಿ ಹಾಕೋರನ್ನ ಬೇಕಿದ್ರೆ ನಂಬೋದು, ಆದ್ರೆ ಮನಸ್ಸಿನಲ್ಲಿ ನಾವಿಲ್ಲ ಅಂದ್ರು ನಮ್ಮ ಜೊತೆ ನಮ್ಮವರ ತರ ಇದ್ದು ನಾಟಕ ಮಾಡೋರನ್ನ ಯಾವತ್ತೂ ನಂಬಾರ್ದು. ಹತ್ತಿರವೇ ಇದ್ದು ನಮ್ಮ ಕೆಡುಕನ್ನೇ ಬಯಸುವ ಸಂಬಂಧಿಗಳಿಗಿಂತ ದೂರವಿದ್ದರೂ ನಮ್ಮ ಹಿತವನ್ನು ಬಯಸಿ ಒಳಿತನ್ನು ನಿರೀಕ್ಷಿಸುವ ಹಿತೈಷಿಗಳೇ ನಿಜವಾದ ಬಂಧುಗಳು. ದಡ್ಡತನ ಅಂದ್ರೆ ಪುನಃ ಅವರಿಂದ ನಮಗಾದ ಅವಮಾನ ಮತ್ತು ನೋವನ್ನ ಮರೆತು ಮತ್ತೆ ಅವರನ್ನು ನಮ್ಮವರೇ ಎಂದು ನಂಬಿ ಅವರ ಜೊತೆಗಿರೋದು. ಸಂಬಂಧಗಳು ಹೇಗೆ ಅಂದ್ರೆ
ನೀನು ಅವರಿಗಿಂತ ಒಂದು ಹೆಜ್ಜೆ ಹಿಂದೆ ಇದ್ದರೆ ನಗು ನಗುತ್ತಾ ಮಾತಾಡಿಸ್ತಾರೆ. ನೀನು ಅವರನ್ನು ದಾಟಿ ಒಂದು ಹೆಜ್ಜೆ ಮುಂದೆ ಹೋದರೆ ನಿನ್ನನ್ನು ಹೇಗೆ ಹಿಂದೆ ತಳ್ಳಬೇಕು ಎಂದು ಯೋಚಿಸ್ತಾರೆ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಪರಿಸ್ಥಿತಿ ಎಲ್ಲವನ್ನು ಬದಲಾಯಿಸ್ತದೆ. ತಾಳ್ಮೆ ಹಾಗೂ ನಂಬಿಕೆ ಇರಬೇಕು ಅಷ್ಟೇ. ಫಲ ನೀಡುವ ಭೂಮಿಯಲ್ಲಿ ಬಿತ್ತನೆ ಮಾಡಬೇಕು. ಹಾಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರ ಮುಂದೆ ಮಾತ್ರ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಬೇಕು. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ. ನಾಲಿಗೆಯಲ್ಲಿ ಸಿಹಿ ಜೇನುತುಪ್ಪದಂತೆ ಮನಸ್ಸಿನಲ್ಲಿ ವಿಷವನ್ನು ತುಂಬಿಕೊಂಡಿರುವ ಶಕುನಿಯ ಬಗ್ಗೆ ಎಚ್ಚರವಿರಲಿ. ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲೂ ಮಹಾಭಾರತ ಸಂಭವಿಸಬಹುದು. ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅಂಥದೇ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನು ಯಾವಾಗಲೂ ಮರಿಬಾರ್ದು. ನೇರವಾಗಿ ಇದ್ದದನ್ನು ಇದ್ದ ಹಾಗೆ ಮಾತನಾಡಿ ನೋಡು. ನಿನ್ನ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು. ನಿನ್ನ ಸುತ್ತಮುತ್ತ ದೊಡ್ಡ ಗುಂಪು ಇರ್ತದೆ. ಕಾಣಬಾರದೆಂದು ಕಣ್ಣನ್ನು ಮುಚ್ಚಿಕೊಳ್ಬಹುದು, ಆದರೆ ನೆನಪಾಗಬಾರ್ದೆಂದು ಮನಸ್ಸು ಮುಚ್ಚಿಕೊಳ್ಳಲು ಸಾಧ್ಯವೇ? ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿರ್ತಾನೆ. ಮಾತು ಕೈಯಾಗಿದೆ, ಆದರೆ ಇದೇ ವಾಸ್ತವ. ಗಿಡದಲ್ಲಿ ಎಷ್ಟೇ ಮುಳ್ಳುಗಳಿದ್ದರೂ ಅದರಲ್ಲಿ ಹೂ ಅರಳಬೇಕು. ಹಾಗೆ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವುಗಳು ತುಂಬಿದ್ದರೂ ಮುಖದಲ್ಲಿ ನಗು ತುಂಬಿರಬೇಕು. ಕಷ್ಟದ ಸಮಯದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಚಿಂತಿಸಬೇಡ. ಯಾಕಂದ್ರೆ ಪಾಠ ಕಲಿಸಿದ ಶಿಕ್ಷಕನು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರ್ತಾರೆ. ಸುಳ್ಳಿನಿಂದ ಪಡೆದ ಸ್ಥಾನ, ದರ್ಪದಿಂದ ಸಂಪಾದಿಸಿದ ಗೌರವ, ಮೋಸದಿಂದ ಗಳಿಸಿದ ಹಣ ಎಂದು ಶಾಶ್ವತವಲ್ಲ. ದುಡಿ, ಮೈ ಮುರಿದು ದುಡಿ, ಹೆಚ್ಚು ಹೆಚ್ಚಾಗಿ ದುಡಿ. ಆ ನಿನ್ನ ದುಡಿಮೆಯಲ್ಲಿ ಶ್ರಮವಿರಲಿ, ನಿಯಮವಿರಲಿ, ಗುರಿ ಇರಲಿ, ವಿವೇಚನೆ ಇರಲಿ, ದಕ್ಷತೆ ಇರಲಿ. ಗೆಳೆಯ ಬಡವನಾಗಿರ್ಲಿ, ಶ್ರೀಮಂತನಾಗಿರ್ಲಿ, ಅದು ಮುಖ್ಯವಲ್ಲ. ಕಷ್ಟದ ಸಮಯದಲ್ಲಿ ಅವರು ನಮಗೆಷ್ಟು ಜೊತೆಯಾಗ್ತಾರೆ ಎಂಬುದು ಮುಖ್ಯ. ಜೀವನ ನಿತ್ಯ ಕಲಿಯುವ ಪಾಠಶಾಲೆ. ಸಜ್ಜನರಿಂದ ಸಂತೋಷದ ಪಾಠ ಕಲಿಕೆ, ದುರ್ಜನರಿಂದ ನೋವಿನ ಪಾಠ ಕಲಿಕೆ. ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ಕಲಿಕೆ. ಕೆಟ್ಟವರು ಒಳ್ಳೆಯವರೆಂದು ಯಾರು ಬೇರೆ ಬೇರೆ ಆಗಿರೋದಿಲ್ಲ. ನಟಿಸಲು ಬರದೇ ಇರುವವರು, ನಿಜವನ್ನು ಮಾತನಾಡುವವರು ಕೆಟ್ಟವರಾಗಿ ಉಳಿದು ಬಿಡ್ತಾರಷ್ಟೇ. ಹಸಿದು ಉಣ್ಣುವ ಊಟ, ಸೋಲಿನ ನಂತರ ಕಲಿಯುವ ಪಾಠ ಎರಡು ಅತ್ಯುತ್ತಮ. ತುಂಬಾ ಸಲ ನಮ್ಮ ಹಲವು ಪ್ರಶ್ನೆಗಳಿಗೆ ಎದುರಿನವರ ನಡವಳಿಕೆಯಲ್ಲಿ ಉತ್ತರವಿರ್ತದೆ. ಮತ್ತೆ ಮತ್ತೆ ಪ್ರಶ್ನೆ ಕೇಳಿ ಉತ್ತರ ಪಡೆಯುವ ಅಗತ್ಯವೇ ಇರೋದಿಲ್ಲ. ನಾನಿಲ್ಲದೆ ನೀನು ಬದುಕಲು ಸಾಧ್ಯವಿಲ್ಲ ಎಂದು ಹೇಳುವ ಹಕ್ಕು ಕೇವಲ ಹಣಕ್ಕೆ ಮಾತ್ರ ಇದೆ. ಕಬ್ಬಿಣವನ್ನು ಎಷ್ಟು ಹೊಡೆದ್ರೂ ಒಡೆಯೋದಿಲ್ಲ. ಗಾಜು ಒಂದೇ ಏಟಿಗೆ ಪುಡಿಯಾಗ್ತದೆ. ಬಡವ ಶ್ರಮದ ಮೇಲೆ ನಿಂತಿದ್ರೆ ಶ್ರೀಮಂತ ಹಣದ ಮೇಲೆ ನಿಂತಿರ್ತಾನೆ. ನಾವು ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಅವರ ಮುಂದೆ ನಮ್ಮ ಮನದಾಳದ ಮಾತು ಹೇಳ್ಕೊಳ್ತೀವೋ ಅವರೇ ನಮಗೆ ಸುಲಭವಾಗಿ ಮೋಸ ಮಾಡ್ತಾರೆ. ಹರಿದು ತಿನ್ನುವಷ್ಟು ಕಷ್ಟಗಳಿದ್ದರು ದುಡಿದು ತಿನ್ನುವ ಸ್ವಾಭಿಮಾನ ಯಾವತ್ತೂ ಬಿಟ್ಕೊಡ್ಬಾರ್ದು. ಜೀವನದ ಅತೀ ದೊಡ್ಡ ಸಾಧನೆ ಅಂದ್ರೆ ಯಾರ ಜೀವನವನ್ನು ಹಾಳು ಮಾಡದೆ ಬದುಕುವುದು. ತಿಳಿದೋ ತಿಳಿಯದೆಯೋ ಕೆಲವೊಮ್ಮೆ ಕಾಳಜಿ ಮಾತಿಗೆ ಬೆರಗಾಗಿ ಬಿಡ್ತೀವಿ. ಆ ಕಾಳಜಿ ನಾಟಕ ಅನ್ನೋದು ಅರಿವಾಗುವ ವೇಳೆಗೆ ಬದುಕು ಬಹಳಷ್ಟು ದೂರ ಸಾಗಿಬಿಟ್ಟಿರುತ್ತೆ. ಎಷ್ಟು ಅಂದ್ರೆ ಮತ್ತೆ ಹಿಂತಿರುಗಿ ನೋಡಲು ಭಯವಾಗುವಷ್ಟು. ನಿಮ್ಮ ತಂದೆ ತಾಯಿಯ ಪ್ರೀತಿ ಮಾತ್ರ ನಿಮಗೆ ಉಚಿತವಾಗಿ ಸಿಗ್ತದೆ. ನಂತರ ನೀವು ಪ್ರತಿ ಸಂಬಂಧಕ್ಕೂ ಬೆಲೆ ಪಾವತಿಸಬೇಕಾಗುತ್ತೆ. ಇದೇ ಸತ್ಯ. ನೀನು ಬದಲಾದೆ, ನಾನು ಮೌನಿಯಾದೆ ಅಷ್ಟೇ. ತಂದೆ ಎಂತಹ ಮನುಷ್ಯ ಅಂದ್ರೆ ಇಡೀ ಪ್ರಪಂಚದ ಒತ್ತಡವನ್ನು ಮನಸ್ಸಿನಲ್ಲಿಟ್ಕೊಂಡು ಹೃದಯದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರತಿ ಕ್ಷಣವೂ ಚಿಂತಿಸುತ್ತಾನೆ. ನಗ್ಸೋದು, ಪ್ರೀಸೋದು, ಬದುಕೋದು ಎಲ್ಲವೂ ತುಂಬಾ ಸರಳವೇ. ಆದರೆ ಆ ಸರಳ ಎಂಬುದು ತುಂಬಾ ಕಷ್ಟ. ನಮ್ಮಲ್ಲಿರುವ ಸರಳತನವನ್ನು ದುರುಪಯೋಗ ಪಡಿಸಿಕೊಳ್ಳುವವರೇ ಹೆಚ್ಚು. ಹಾಗಂತ ನಮ್ಮತನವನ್ನು ಮಾತ್ರ ಎಂದಿಗೂ ಬಿಟ್ಟು ಕೊಡಬಾರ್ದು. ಹೆತ್ತವಳ ಕಾಲಡಿಯೇ ಸಕಲ ದೇವರುಂಟು, ಕೈ ಮುಗಿದು ತಲೆಬಾಗು, ಸ್ವರ್ಗ ನಿನಗುಂಟು. ಸರಿಯಾದ ವ್ಯಕ್ತಿ ಯಾವಾಗಲೂ ಜೀವನದಲ್ಲಿ ತಡವಾಗಿ ಸಿಗ್ತಾರೆ. ನಮ್ಮ ಬಳಿ ಏನಿದೆ ಏನಿಲ್ಲ ಅನ್ನೋದ್ಕಿಂತ ನೆಮ್ಮದಿದೆಯೇ ಎಂದು ಯೋಚಿಸೋದು ಉತ್ತಮ. ಈ ಯುಗವನ್ನು ಕಲಿಯುಗ ಎಂದು ಸುಮ್ಮನೆ ಕರೆಯಲಿಲ್ಲ. ಇಲ್ಲಿ ಜನರು ಒಳ್ಳೆಯದನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಂತೆ ನಟಿಸ್ತಾರೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದ್ರೇನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಜೊತೆಯಾಗಿರಲು ಗಟ್ಟಿಯಾದ ಭರವಸೆ ಬೇಕು. ದೂರ ಆಗಲು ಚಿಕ್ಕದಾದ ಸಂಶಯ ಸಾಕು. ಎಲ್ಲ ಇದ್ದು ಬದುಕಿ ತೋರಿಸೋದು ದೊಡ್ಡದಲ್ಲ. ಏನು ಇಲ್ಲದಿದ್ದರೂ ಬದುಕಿ ತೋರಿಸ್ತೀವಲ್ಲ, ಅದೇ ಜೀವನ. ತಿರಸ್ಕಾರಕ್ಕೆ ಚಿಂತಿಸಬೇಡಿ, ಪುರಸ್ಕಾರಕ್ಕೆ ಕಾಯಬೇಡಿ. ಏನೇ ಬಂದರೂ ಹಿಗ್ಗಬೇಡಿ, ಎಂದಿಗೂ ಕುಗ್ಗಬೇಡಿ. ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದ್ರೆ ಯಾವ ಸಂಬಂಧದಲ್ಲೂ ಬಿರುಕು ಮೂಡೋದಿಲ್ಲ. ನೀರು ಬೆಂಕಿಯಿಂದ ಬಿಸಿಯಾಗ್ತದೆ, ಆದರೂ ಬೆಂಕಿಯನ್ನು ಆರಿಸುವ ತನ್ನದೇ ಆದ ಗುಣವನ್ನ ಹೊಂದಿರ್ತದೆ. ಹಾಗೆ ನಾವು ಯಾರ ಜೊತೆಲಿದ್ರೂ ನಮ್ಮ ಗುಣವನ್ನು ಎಂದಿಗೂ ಬಿಟ್ಟು ಕೊಡಬಾರ್ದು. ನಾನು ಸರಿಯಾಗಿದ್ದೀನಿ ಅನ್ನೋದು ನನಗೆ, ನನ್ನ ಮನಸ್ಸಾಕ್ಷಿಗೆ ಮತ್ತು ದೇವರಿಗೆ ಗೊತ್ತಿದ್ರೆ ಸಾಕು.
ನನ್ನ ಬಗ್ಗೆ 1000 ಜನ 1000 ಮಾತಾಡಿದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜೀವನದಲ್ಲಿ ಒಂದನ್ನ ನೆನಪಿಟ್ಕೊಳ್ಳಿ, ನಿಮ್ಮನ್ನು ಯಾರು ಕೈ ಬಿಟ್ಟರೂ ನಿಮ್ಮ ಒಳ್ಳೆತನ ಯಾವತ್ತೂ ಕೈ ಬಿಡಲ್ಲ. ಸಮಯ ಬದಲಾದಂತೆ ಬದಲಾಗುವವರನ್ನ ಮರೆತು ಬಿಡು, ಆದರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲಿನ ನಂಬಿಕೆ ಮತ್ತು ವಿಶ್ವಾಸವನ್ನು ಬದಲಾಯಿಸದೆ ಇರುವವರ ಜೊತೆಗಿರು. ಪೂರ್ಣ ಜಗತ್ತನ್ನೇ ಗೆಲ್ಬಹುದು, ಸಂಸ್ಕಾರ ಹೊಂದಿದ್ರೆ. ಗೆದ್ದ ಜಗತ್ತನ್ನೇ ಕಳೆದುಕೊಳ್ಬಹುದು, ಅಹಂಕಾರ ಹೊಂದಿದ್ರೆ. ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಅವಮಾನ ಮಾಡಬೇಡಿ. ಸಮಯ ಒಂದೇ ರೀತಿ ಇರೋದಿಲ್ಲ. ಸಮಯವು ಎಲ್ಲರಿಗೂ ಅವಕಾಶ ಮಾಡಿಕೊಡ್ತದೆ. ಕೆಳಗೆ ಬಿದ್ದವನು ಮೇಲೇಳಲೇಬೇಕು. ಹಲ್ಲು ಗಟ್ಟಿದೆ ಅಂತ ಎಲ್ಲ ವಸ್ತುಗಳನ್ನ ಕಚ್ಚಲು ಆಗೋದಿಲ್ಲ. ಹಾಗೆ ಮನಸ್ಸು ಗಟ್ಟಿದೆ ಅಂತ ಎಲ್ಲ ನೋವನ್ನು ಸಹಿಸಿಕೊಳ್ಳಲು ಆಗೋದಿಲ್ಲ. ಕಾಣದ ದಾರಿಯಲ್ಲಿ ನಿನ್ನವರನ್ನ ಹುಡುಕ್ಬೇಡ, ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನ ಕಳೆದುಕೊಳ್ಬೇಡ. ನಮ್ಮ ಬದುಕಲ್ಲಿ ಸಮಯ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ನಡುವೆ ಇರುವ ಜನರ ಮನಸ್ಸು ಮಾತ್ರ ಕ್ಷಣ ಕ್ಷಣಕ್ಕೂ ಬದಲಾಗ್ತಲೇ ಇರ್ತದೆ. ದೇವರನ್ನ ನಂಬಿ ಜೀವನ ಮಾಡಿ, ಮನುಷ್ಯರನ್ನ ನಂಬಿ ಅಲ್ಲ. ಯಾಕಂದ್ರೆ ಮನುಷ್ಯನಿಗೆ ನಿಯತ್ತಿಲ್ಲ, ಎಲ್ಲರೂ ಸ್ವಾರ್ಥಿಗಳೇ. ಆದ್ರೆ ದೇವರನ್ನು ನಂಬಿದ್ರೆ ಕಷ್ಟ ಕಾಲದಲ್ಲಿ ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗ್ತದೆ. ಅವಮಾನಗಳನ್ನ ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗ್ತದೆ. ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗ್ತದೆ. ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗ್ತದೆ. ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಶ್ರಮ ಪಡಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ಬಂದರೂ ಜೊತೆಯಾಗಿರ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಹೋಗ್ತಾರೆ. ಇಲ್ಲಿ ಯಾರು ಒಳ್ಳೆಯವರಲ್ಲ, ಕೆಟ್ಟವರಲ್ಲ. ಸಮಯ ಬಂದಾಗ ತಮ್ಮ ನಿಜವಾದ ಮುಖವನ್ನ ತೋರಿಸ್ತಾರಷ್ಟೇ. ಅತಿಯಾದ ನಂಬಿದ ನಾವೇ ಮೂರ್ಖರು. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗಲೂ ಒಂದೇ ತರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಜೀವನದಲ್ಲಿ ಮನುಷ್ಯ ಎಷ್ಟು ಅವಮಾನ ಅನುಭವಿಸ್ತಾನೋ ಅಷ್ಟೇ ಚೆನ್ನಾಗಿ ಬದುಕ್ತಾನೆ. ಅವನಿಗೆ ಛಲ ಅನ್ನೋದು ಇರಬೇಕು ಅಷ್ಟೇ. ಬೆಲೆ ಸಿಗುವ ಜಾಗದಲ್ಲಿ ಜೀವವನ್ನೇ ಕೊಡು. ಬೆಲೆ ಸಿಗದ ಜಾಗದಲ್ಲಿ ನಿನ್ನ ನೆರಳನ್ನು ಸಹ ಬೀಳಿಸಬೇಡ. ಜೀವನ ಅಂದುಕೊಂಡಷ್ಟು ಸುಲಭವಲ್ಲ. ಕೆಲವೊಮ್ಮೆ ಏನು ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸಿ ಮಾತಾಡುವ ಮೊದಲು ಯೋಚನೆ ಮಾಡು. ಒಂದು ಬೆರಳು ಅವರನ್ನ ತೋರಿಸಿದ್ರೆ ಉಳಿದ 4 ಬೆರಳು ನಿನ್ನನ್ನ ತೋರಿಸ್ತದೆ. ಒಳ್ಳೆಯ ಕೆಲಸವನ್ನು ಮಾಡುತ್ತಾ ನ್ಯಾಯ ಮಾರ್ಗದಲ್ಲಿ ನಡೆಯುವುದೇ ಜೀವನದ ಅತೀ ದೊಡ್ಡ ಸಾಧನೆ. ಇರುವೆ ಯಾರಿಗೆ ಕಚ್ಚಿದ್ರೂ ಇರುವೆನೇ ಸಾಯ್ತದೆ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದ್ರೆ ತನಗೆ ಕೆಡುಕುಂಟಾಗುತ್ತದೆ ಎಂಬುದನ್ನು ಮಾತ್ರ ಅರಿಯೋದಿಲ್ಲ. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಂತೆ, ಬಸಿದು ಹೋಗುವ ಮುನ್ನ ಬಳಸಬೇಕು, ಪ್ರತಿ ಕ್ಷಣ ವ್ಯರ್ಥವಾಗದಂತೆ. ಎಲ್ರಿಗೂ ನಮಸ್ಕಾರ. ನಾನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.